ಜವಾಬ್ದಾರಿಯಿಂದ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಹಬ್ಬಗಳನ್ನು ಮಾಡ್ತೀವಿ, ಈ ರೀತಿ ಮಹಾಪುರುಷರ ಜಯಂತ್ಯುತ್ಸವವನ್ನು ಮಾಡ್ತೇವೆ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನ, ಗಣರಾಜ್ಯೋತ್ಸವ ದಿನಾಚರಣೆಯನ್ನ, ರಾಜ್ಯೋತ್ಸವವನ್ನ ನಾವೆಲ್ಲರೂ ವಾರ್ಷಿಕವಾಗಿ ನಮ್ಮ ನೆನಪುಗಳಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಮೆಲುಕು ಆಗ್ತಕ್ಕಂಥ ಅದರ ಮಹತ್ವವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಕನಕದಾಸರು ತನ್ನಲ್ಲಿದ್ದಂತ ತನ್ನ ಸರ್ವಶಕ್ತಿಯನ್ನ, ಅಧಿಕಾರವನ್ನು, ಹಣವನ್ನ, ಸಂಸಾರವನ್ನ ಎಲ್ಲವನ್ನೂ ತ್ಯಜಿಸಿ ವಿಷ್ಣು ಪಂಥವನ್ನ ಅನುಸರಿಸಿದ್ರು ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ತಿರುಪತಿ ತಿಮ್ಮಪ್ಪನ ಆರಾಧಕರು. ಹಾಗೆ ನಮ್ಮ ಉಡುಪಿ ಶ್ರೀಕೃಷ್ಣನ ದಿಕ್ಕನ್ನೇ ಬದಲಾಯಿಸಿದಂತ ಅವರ ಕೀರ್ತನೆಯ ಶಕ್ತಿಯನ್ನ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಂಭಾಗದಲ್ಲಿ ಹಿಂಭಾಗಕ್ಕೆ ಪೂಜೆ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತಿನ ಉಡುಪಿ ಮಠಕ್ಕೆ ಅವಕಾಶ ಇದೆ. ಆದ್ರೆ ಮೂರ್ತಿ ತಿರುಗಿರ್ತಕ್ಕಂಥದ್ದು ಕನಕರ ಕಿಂಡಿ ಕಡೆಗೆ. ನಾನು ಯಾವುದನ್ನು ಭಿನ್ನ ಮಾಡಿ ಮಾತಾಡ್ತಾ ಇಲ್ಲ. ಸತ್ಯದ ಅರಿವನ್ನ ನಾವು ಅರ್ಥಕೋಬೇಕಾಗಿದೆ. ಭಕ್ತ ಕನಕದಾಸನ ಭಕ್ತಿಯನ್ನ ಮೆಚ್ಚಿ ಭಗವಂತನೇ ಕಲ್ಲಿನ ರೂಪದಲ್ಲಿ ಇದ್ದವನೇ ಬದಲಾಗಿದ್ದಾನೆ ಅನ್ನೋದನ್ನ ಯಾರು ಇವತ್ತು ನಿರ್ವಿವಾದ ಅಂತ ಹೇಳ್ತಿಲ್ಲ. ಪಂಥ ವಿಚಾರಗಳನ್ನ, ಭೇದ ಭಾವ ಎಲ್ಲವನ್ನೂ ಮಾತಾಡ್ತಕ್ಕಂಥ ವರ್ಗ ಇವತ್ತಿದೆ. ಆದ್ರೆ ಆ ಮೂರ್ತಿ ತಿರುಗಿರೋದನ್ನ ಯಾರು ಅಲ್ಗಳಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಮಠನೂ ಕೂಡ ಸೇರುವಂತೆ ಕನಕನ ಕಿಂಡಿಯನ್ನ ಹಾಗೇ ಉಳಿಸ್ಕೊಂಡಿದೆ. ಆದ್ರೆ ಅವರ